ನಮಸ್ಕಾರ ಎಲ್ಲರಿಗೂ ಸ್ಟಾಕ್ ಸಿಪಿಆರ್ ಚಾನಲ್ಗೆ ವೆಲ್ಕಮ್. ಸೊ ನಮ್ಮ ಒಂದು ಪ್ರೀ ಮಾರ್ಕೆಟ್ ಅನಲೈಸಿಸ್ ನಿನ್ನೆ ಒನ್ ಸೈಡ್ ಮೂವ್ ಆಗುತ್ತೆ ಅನ್ನೋದನ್ನ ನಾವು ಇದು ಮಾಡಿದ್ವಿ. ಬಟ್ ಆದರೆ ನಾವು ಅದನ್ನ ನಿನ್ನೆ ಡೌನ್ ಸೈಡ್ ಮೂವ್ ಆಗ್ಬೋದು ಅಂತ ನಾನು ಅನ್ಕೊಂಡಿದ್ದೆ, ಬಟ್ ಅದು ಆಪೋಸಿಟ್ ಆಗಿ ಅಪ್ ಸೈಡ್ ಮೂವ್ ಆಗಿದೆ. ಸೊ ಇಲ್ಲಿ ನಾವು ನೋಡ್ಬೋದು, ಇಲ್ಲಿಂದ ಓಪನ್ ಆಗಿದೆ. ಸೊ ಓಪನ್ ಆದ್ಮೇಲೆ ಇಲ್ಲೊಂದು ಕನ್ಸಲ್ಟೇಷನ್ ಆಗಿದೆ. ಈ ಕನ್ಸಲ್ಟೇಷನ್ ಬ್ರೇಕ್ ಆದ್ಮೇಲೆ ನಾವು ಈಸಿಯಾಗಿ ಇಲ್ಲಿಂದ ಒಂದು ಟ್ರೇಡ್ ನ ತಗೊಂಡು ಈ ಒಂದು ಫಸ್ಟ್ ಟಾರ್ಗೆಟ್ ನ ಇದು ಮಾಡ್ಬೋದಿತ್ತು. ಸೊ ಇಲ್ಲಿ ಮತ್ತೆ ಈ ಒಂದು ರೆಸಿಸ್ಟೆನ್ಸ್ ಝೋನ್ ಏನಿತ್ತು, ಈ ಝೋನ್ ನ ಬ್ರೇಕ್ ಆದ್ಮೇಲೆ ಇಲ್ಲೊಂದು ಕನ್ಸಲ್ಟೇಷನ್ ನೋಡ್ಕೊಂಡು ರಿಟೆಸ್ಟ್ ಆದ್ಮೇಲೆ ಇದೇನ ನಾವು ಟ್ರೇಡ್ ತಗೊಂಡಿದ್ರೆ ಒಂದು ಹ್ಯೂಜ್ ಮೂವ್ ನ ನಾವು ಕ್ಯಾಚ್ ಮಾಡುವಂತ ಚಾನ್ಸಸ್ ಇರ್ತಿತ್ತು. ಯಾರ್ಯಾರು ಕ್ಯಾಚ್ ಮಾಡಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇವತ್ತಿನ ಒಂದು ಅನಾಲಿಸಿಸ್ ಏನಪ್ಪಾ ಅಂತಂದ್ರೆ, ಇವತ್ತು ಅರೌಂಡ್ 30 to 40 ಪಾಯಿಂಟ್ಸ್ ಡೌನ್ ನಲ್ಲಿ ಓಪನ್ ಆಗುವಂತ ಚಾನ್ಸಸ್ ಇದೆ. ಅಂದ್ರೆ ಅರೌಂಡ್ ಸಮಯಕ್ಕೆ ಇಲ್ಲೆಲ್ಲಾದ್ರೂ ಓಪನ್ ಆಗುತ್ತೆ. ಸೊ ಇಲ್ಲಿ ಯಾವುದೇ ರೆಸಿಸ್ಟೆನ್ಸ್ ಝೋನ್ ಇಲ್ಲ. ಇಲ್ಲಿ ಸಿಪಿಆರ್ ಬರ್ಬೋದು. ಸಿಪಿಆರ್ ಬಂದ್ರೆ ಸಿಪಿಆರ್ ಸಪೋರ್ಟ್ ತಗೊಂಡು ಮತ್ತೆ ಇಲ್ಲಿಂದ ಮೇಲೆ ಹೋಗಿ ಆಲ್ ಟೈಮ್ ಹೈನ ಟಚ್ ಮಾಡುವಂತ ಚಾನ್ಸಸ್ ಇರ್ಬೋದು. ಇವತ್ತು ಟಚ್ ಮಾಡಿದ್ರೆ ಇಲ್ಲಿಂದ ಮತ್ತೆ ನಮಗೆ ಒಂದು ರಿವರ್ಸಲ್ ನೋಡುವಂತ ಚಾನ್ಸಸ್ ಇರ್ಬೋದು, ಅಥವಾ ಇಲ್ಲ ಅಂತಂದ್ರೆ ಇಲ್ಲಿಂದ ಡೌನ್ ಸೈಡ್ ಮೂವ್ ಆಗಿ ಈ ಒಂದು ಟಾರ್ಗೆಟ್ ನ ನಮಗೆ ಇವತ್ತು ಸಿಗುವಂತ ಚಾನ್ಸಸ್ ಕೂಡ ಇರುತ್ತೆ. ಸೊ ಅದರಿಂದ ಓಪನಿಂಗ್ ಆದ್ಮೇಲೆ ಇಲ್ಲಿ ಸಿಪಿಆರ್ ಸಪೋರ್ಟ್ ಯಾವ ತರ ತಗೊಳುತ್ತೆ ಅನ್ನೋದನ್ನ ನೋಡ್ಕೊಂಡು ಪ್ರೈಸ್ ಆಕ್ಷನ್ ನ ನೋಡ್ಕೊಂಡು ನೀವು ಟ್ರೇಡ್ ಮಾಡಬೇಕಾಗುತ್ತೆ. ಇವತ್ತು ವೈಟ್ ಸಿಪಿಆರ್ ಇರುತ್ತೆ ಅಂತಂದ್ರೆ ಸ್ಟಾಕ್ಸ್ ನಲ್ಲಿ ಮೂವ್ಮೆಂಟ್ ಇರಲ್ಲ. ಸೊ ಅದರಿಂದ ಇವತ್ತು ಸೈಡ್ ವೇಸ್ ಡೇ ಇರುತ್ತೆ. ಆದ್ರೂ ಕೂಡ ಸೈಡ್ ವೇಸ್ ಡೇನು ಕೂಡ ನಾರ್ಮಲಿ ಒಂದು 200 to 50 ಪಾಯಿಂಟ್ಸ್ ಆಗೋದ್ರಿಂದ ಓಕೆ ಟ್ರೇಡ್ ಮಾಡುವಂತ ಚಾನ್ಸಸ್ ಇರುತ್ತೆ. ಬಟ್ ಅದನ್ನ ನೋಡ್ಕೊಂಡು ಪ್ರೈಸ್ ಆಕ್ಷನ್ ನೋಡ್ಕೊಂಡು ಯಾವ ಕಡೆ ಮೂವ್ಮೆಂಟ್, ಯಾಕಂದ್ರೆ ಸಿಪಿಆರ್ ಸಪೋರ್ಟ್ ನ ಯಾವ ತರ ತಗೊಳುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ಇದು ಮಾಡ್ಬೋದು. ಸಿಪಿಆರ್ ಸಪೋರ್ಟ್ ನ ಇಲ್ಲಿ ತಗೊಂಡು ಇದು ಅಪ್ ಮೂವ್ ಕೊಡ್ತಾ ಇತ್ತು ಅಂದ್ರೆ ನಾವು ಈ ಒಂದು ಫಸ್ಟ್ ಟಾರ್ಗೆಟ್ ನ ರೀಚ್ ಆಗ್ಬೋದು, ಅಥವಾ ಇಲ್ಲ ಅಂತಂದ್ರೆ ಈ ಟಾರ್ಗೆಟ್ ನಮಗೆ ಡೌನ್ ಸೈಡ್ ಆದ್ರೆ ಇದೊಂದು ಟಾರ್ಗೆಟ್ ಇರುತ್ತೆ. ಇದು ಅದಾದ ಬಿಟ್ರೆ ಸೆಕೆಂಡ್ ಟಾರ್ಗೆಟ್ ಆಗಿ ನಮಗೆ ಡೈಲಿ ಟೈಮ್ ಫ್ರೇಮ್ ನಲ್ಲಿ 20 MA ಸಪೋರ್ಟ್ ಆಗಿರುತ್ತೆ. ಸೊ ಇದನ್ನ ನಾವು ನೋಡ್ಕೊಂಡು ಟ್ರೇಡ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಒಂದು ಟ್ರೇಡ್ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನಿನ್ನೆ. ಹಾಗೆ ಈ ಒಂದು ಅನಾಲಿಸಿಸ್ ಹೇಗಿತ್ತು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು.